ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಮದುವೆ ಸಹಾಯಧನಕ್ಕಾಗಿ ಸರ್ಕಾರಕ್ಕೆ ಪಂಗನಾಮ ಹಾಕಲು ಯತ್ನ ಎಚ್ಚೆತ್ತುಕೊಂಡ ಕಾರ್ಮಿಕ ಇಲಾಖೆಯ ಅಧಿಕಾರಿ ಕನವಾನಿ. ನಕಲಿ ದಾಖಲೆ ಸೃಷ್ಟಿಸಿ ಸಿಕ್ಕಿಬಿದ್ದ ಅರ್ಜಿದಾರ, ಕಾರ್ಮಿಕ ಇಲಾಖೆ ಅಧಿಕಾರಿ ಕಲಾವಣಿ ಬಿಗ್ ಎಕ್ಸ್ಪೋಸ್. ವೆಲ್ಕಮ್ ಟು ಅಂಬಾನಿ ನ್ಯೂಸ್ ಟಿವಿ. ಸರ್ಕಾರಿ ಸೌಲಭ್ಯಗಳನ್ನು ಪಡೆಯಲು ಜನರು ಎಷ್ಟರ ಮಟ್ಟಿಗೆ ಇಳಿಯುತ್ತಾರೆ ಅನ್ನೋದಕ್ಕೆ ಚಿಂತಾಮಣಿಯ ಈ ಘಟನೆಯೇ ಸಾಕ್ಷಿ. ಬಡ ಕಾರ್ಮಿಕರಿಗಾಗಿ ಇರುವ ಮದುವೆ ಸಹಾಯಧನವನ್ನು ಲಪಟಾಯಿಸಲು ನಕಲಿ ಲಗ್ನ ಪತ್ರಿಕೆ ಹಾಗೂ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿದ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ಈ ಸಂಬಂಧ ಕಾರ್ಮಿಕ ಇಲಾಖೆ ನಿರೀಕ್ಷಕಿ ಕಲಾವಣಿ ಅವರು ವಂಚಕರ ವಿರುದ್ಧ ಕಾನೂನು ಸಮರ ಸಾರಿದ್ದಾರೆ. ಈ ಕುರಿತು ಒಂದು ವಿಶೇಷ ವರದಿ ಇಲ್ಲಿದೆ. ಚಿಂತಾಮಣಿ ತಾಲೂಕಿನ ಯಗವಕೋಟೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಭಾರೀ ವಂಚನೆ ನಡೆದಿದೆ. ನಾರಾಮಾಕಲಹಳ್ಳಿ ಗ್ರಾಮದ ನರಸಿಂಹಪ್ಪ ಎನ್ಎಂ ಎಂಬುವವರು ತಮ್ಮ ಪುತ್ರಿ ಅನಿತಾ ಎನ್ಎನ್ ರವರ ಮದುವೆ ಸಹಾಯಧನ ಪಡೆಯಲು ಕಾರ್ಮಿಕ ಇಲಾಖೆಗೆ ಅರ್ಜಿ ಸಲ್ಲಿಸಿದ್ದರು. ಅರ್ಜಿದಾರ ನರಸಿಂಹಪ್ಪ ತನ್ನ ಮಗಳ ಮದುವೆ ಆಗಸ್ಟ್ 2025ರಲ್ಲಿ ನಡೆಯಲಿದೆ ಎಂದು ನಕಲಿ ಲಗ್ನ ಪತ್ರಿಕೆ ತೋರಿಸಿ ಸರ್ಕಾರವನ್ನು ನಂಬಿಸಲು ಯತ್ನಿಸಿದ್ದರು. ಆದರೆ ಕಾರ್ಮಿಕ ನಿರೀಕ್ಷಕಿ ಕಲಾವಣಿ ಅವರಿಗೆ ಈ ಬಗ್ಗೆ ಅನುಮಾನ ಬಂದಾಗ ಅವರು ತನಿಖೆಗೆ ಇಳಿದಿದ್ದಾರೆ. ಇಂದು ಶಿಡ್ಲಘಟ್ಟ ತಾಲೂಕಿನ ತಲಕಾಯಲಬೆಟ್ಟದ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ ಅಧಿಕಾರಿಗಳು ಖುದ್ದಾಗಿ ಭೇಟಿ ನೀಡಿ ದಾಖಲೆಗಳನ್ನು ಪರಿಶೀಲಿಸಿದಾಗ ಅಸಲಿ ಸತ್ಯ ಬಯಲಾಗಿದೆ. ಅನಿತಾ ಎನ್ಎನ್ ರವರ ಮದುವೆ ಈಗಾಗಲೇ 2 ವರ್ಷಗಳ ಹಿಂದೆಯೇ ಅಂದರೆ ಆಗಸ್ಟ್ 9, 2024ರಂದೇ ನಡೆದು ಹೋಗಿದೆ. ಸಹಾಯಧನ ಪಡೆಯುವ ಉದ್ದೇಶದಿಂದ ಹಳೆಯ ಮದುವೆಗೆ ಹೊಸ ದಿನಾಂಕದ ನಕಲಿ ಲಗ್ನ ಪತ್ರಿಕೆ ತಯಾರಿಸಿ ಸರ್ಕಾರಕ್ಕೆ ವಂಚಿಸಲು ಇವರು ಸಂಚು ರೂಪಿಸಿದ್ದರು. ಈ ಬಗ್ಗೆ ಮಾತನಾಡಿರುವ ಅಧಿಕಾರಿ ಕಲಾವಣಿ ಅವರು, ನರಸಿಂಹಪ್ಪ ಅವರು ಮದುವೆ ಸಹಾಯಧನ ಪಡೆಯಲು ಸುಳ್ಳು ದಿನಾಂಕದ ದಾಖಲೆಗಳನ್ನು ನೀಡಿದ್ದಾರೆ. ನಾನು ದೇವಸ್ಥಾನಕ್ಕೆ ಹೋಗಿ ಪರಿಶೀಲಿಸಿದಾಗ ಸತ್ಯ ಗೊತ್ತಾಗಿದೆ. ಇವರು ಸರ್ಕಾರಿ ಸೌಲಭ್ಯ ಪಡೆಯಲು ವಂಚನೆ ಮಾಡಿದ್ದಾರೆ. ಇವರ ವಿರುದ್ಧ ಮತ್ತು ನಿನ್ನೆ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿ ಅವರ ವಿರುದ್ಧವೂ ಸಹ ಕಾನೂನು ರೀತಿಯ ಕ್ರಮ ಜರುಗಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಕಳೆದ ದಿನ ಗಂಗರಾಜು ಎಂಬುವವರ ನೇತೃತ್ವದಲ್ಲಿ ಕೆಲವು ವ್ಯಕ್ತಿಗಳು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಸುಳ್ಳು ಆರೋಪಗಳನ್ನು ಮಾಡಿದ್ದರು. ಈಗ ದಾಖಲೆ ಸಮೇತ ವಂಚನೆಯನ್ನು ಬಯಲಿಗೆಳೆದಿರುವ ಕಲಾವಣಿ ಅವರು ವಂಚನೆ ಮಾಡಿದ ನರಸಿಂಹಪ್ಪ ಮತ್ತು ಸುಳ್ಳು ಆರೋಪ ಮಾಡಿದ ಗಂಗರಾಜು ತಂಡದ ವಿಚಾರವನ್ನು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಇವರ ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸಲು ಎಚ್ಚರಿಕೆ ನೀಡಿದ್ದಾರೆ. ಅಂಬಾನಿ ನ್ಯೂಸ್ ಟಿವಿ ವರದಿ ಅಂಬಾನಿ ಮಂಜುನಾಥ್. ನನ್ನ ಹೆಸರು ಕಲಾವಣಿ ಅಂತ. ನಾನು ಚಿಂತಾಮಣಿ ಲೇಬರ್ ಇನ್ಸ್ಪೆಕ್ಟ್ರು. ನಿನ್ನೆ ದಿನ ಅಂದರೆ ದಿನಾಂಕ 10/3/2026ರಂದು ಗಂಗರಾಜು ಮತ್ತು ನರಸಿಂಹಪ್ಪನವರು ನಮ್ಮ ಕಚೇರಿಗೆ ಬಂದು ಅವರ ಅಪ್ಲಿಕೇಶನ್ನು ಡಾಕ್ಯುಮೆಂಟು ನಿಜ ಇದ್ರೂ ನಾವು ರಿಜೆಕ್ಟ್ ಮಾಡಿದ್ದೀವಿ ಅಂತ ಹೇಳಿ ದಾಖಲೆಗಳನ್ನ ಕೊಟ್ಟಿದ್ದಾರೆ. ದಾಖಲೆಗಳನ್ನ ನಮಗೆ ಕೊಟ್ಟಿಲ್ಲ, ಅವರು ಮೀಡಿಯಾದವರು ಕೊಟ್ಟಿದ್ದರು. ಆ ದಾಖಲೆಗಳನ್ನು ನಾನು ನೋಡಿ ಈ ದಿನ ಅವರು ಎಲ್ಲಿ ಮದುವೆ ಆಗಿದ್ರು ಅಂತ ಹೇಳಿದರು. ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯ, ತಲಕಾಯಲಬೆಟ್ಟ ಗ್ರಾಮ, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ. ಈ ದೇವಸ್ಥಾನಕ್ಕೆ ನಾನು ಹೋಗಿ ಅವರು ಕೊಟ್ಟಿದ್ದ ದಾಖಲೆ ಸರಿ ಇದೆ ಅಂತ ಕೇಳಿ ವಿಚಾರಿಸಿದಾಗ ಸದರಿ ದೇವಸ್ಥಾನದವರು ಈ ರೀತಿ ಉತ್ತರ ಕೊಟ್ಟಿದ್ದಾರೆ. ನಿನ್ನೆ ದಿನ ಯಾರೋ ಒಬ್ಬರು ಬಂದು ಫೇಕ್ ಇನ್ವಿಟೇಷನ್ ಕಾರ್ಡ್ ಕೊಟ್ಬಿಟ್ಟು ಈ ಕಾರ್ಡ್ಗೆ ಇಲ್ಲಿ ಮದುವೆ ಆಗಿದೆ ಅಂತ ಒಂದು ನಮಗೆ ಪತ್ರ ಕೊಡಿ ಅಂತ ಕೇಳಿದ್ದಕ್ಕೆ ಈ ಪತ್ರ ಕೊಟ್ಟಿದ್ದೀವಿ ಅಂತ ಹೇಳಿ ಅವರು ದೇವಸ್ಥಾನದ ಕಚೇರಿಯವರು ಹೇಳಿದರು. ಅದಕ್ಕೆ ನಾನು ಅವ್ರ ಹತ್ರ ಆ ಮದುವೆ ಆಗಿದ್ದ ದಿನಾಂಕ ಯಾವತ್ತು ಅದ್ರ ರಿಸಿಪ್ಟ್ ಎಲ್ಲ ಕೇಳಿದಾಗ ಅವ್ರಿಗೆ ರಿಸಿಪ್ಟ್ ಕೊಟ್ಟಿದ್ದಾರೆ. ಇದು ಅವ್ರ ಮದುವೆ ಆದ ರಿಸಿಪ್ಟ್ ಆಗಿರುತ್ತೆ. ಮತ್ತು ಅದೇ ಮದುವೆ ಯಾವುದೇದಾಯಿತು ಅಂತ ಅವರೊಂದು ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡಿರ್ತಾರೆ, ಅದರ ರಿಜಿಸ್ಟರ್ ಇದಾಗಿರುತ್ತೆ. ಇದರ ಮೇಲೆ ನಾನು ಅವ್ರು ಕೇಳಿದಾಗ ಯಾಕೆ ನೀವು ಇಲ್ಲಿ ಲೆಟ್ರ್ ಕೊಟ್ಟಿದ್ದೀರ ಅಂದರೆ ನಮಗೆ ಗೊತ್ತಿಲ್ಲ, ಆ ಇನ್ವಿಟೇಷನ್ ತೋರಿಸಿ ನಮಗೊಂದು ಲೆಟ್ರ್ ಕೊಡಿ, ಯಾವುದೋ ಒಂದು ಬೆನಿಫಿಟ್ ಇದೆ ನಮಗೂ ಕಟ್ಟಡ ಕಾರ್ಮಿಕರಿಗೆ ಇದು ಮದುವೆದಕ್ಕೆ, ಅದು ಕೊಡಿ ಅಂದಾಗ ನಾನು ಯಾವುದೇ ದಾಖಲೆಯನ್ನು ಪರಿಶೀಲಿಸಿದೆ ನಿಜ ಇರ್ಬೋದು ಈ ಇನ್ವಿಟೇಷನ್ ಕಾರ್ಡ್ ಅಂತ ನಾನು ಕೊಟ್ಬಿಟ್ಟಿದ್ದೆ ಅಂತ ಲೆಟ್ರ್ ಕೊಟ್ಟಿದ್ದಾರೆ. ಅದು ಫೇಕ್ ಅಂತ ಅವ್ರಿಗೆ ಗೊತ್ತಾದ ಮೇಲೆ ಅದು ಅವರು ಎಲ್ಲನೂ ಬರೆದು ನನಗೆ ಈ ಥರ ಲೆಟ್ರಲ್ಲಿ ಕೊಟ್ಟಿದ್ದಾರೆ. ಈ ಗಂಗರಾಜ್ ಅನ್ನೋರು ಯಾವುದೇ ಯೂನಿಯನ್ ಇಲ್ಲ ಅವ್ರದ್ದೊಂದು CSC ಸೆಂಟರ್ ಆಗಿದೆ. ಅವರು ನಾನು ಈ ಚಿಂತಾಮಣಿ ಬಂದಾಗಿಂದ ಅವರು ಇದೇ ಚಾಳಿ ಆಗಿಬಿಟ್ಟಿದೆ. ಯಾವುದೋ ಫೇಕ್ ಇದೆ ಅಪ್ಲಿಕೇಶನ್ಸ್ ಎಲ್ಲ ಹಾಕ್ಕೊಡೋದು, ಅದು ರಿಜೆಕ್ಟ್ ಆದಾಗ ಬಂದು ಇಲ್ಲಿ ಜೋರಾಗಿ ಗಲಾಟೆ ಮಾಡೋದು, ನಮ್ಮ ಆಫೀಸ್ ಮುಂದೆ ಎಲ್ಲ ಮಾಡೋದು, ಒಳಗಡೆ ಎಲ್ಲ ಗಲಾಟೆ ಮಾಡೋದು. ನಮ್ಮ DO ಅವ್ರಿಗೆಲ್ಲ ನಿಮ್ಮನ್ನೇನು ಮಾಡ್ತೀವಿ ನೋಡಿ, ನಿಮ್ಮ ಮೇಡಮ್ ಎತ್ತಂಗಿ ಮಾಡಿಸ್ಬಿಡ್ತೀನಿ, ನಿಮ್ಮ ಕೆಲಸದಿಂದ ಕಿತ್ತಾಕ್ಸ್ಬಿಡ್ತೀನಿ,
ಸಸ್ಪೆಂಡ್ ಮಾಡಿಬಿಡ್ತೀವಿ, ನೀವು ದುಡ್ಡು ತೊಗೋತೀರಾ ಅಂತ ಸುಳ್ಳು ನಮ್ಮ ಮೇಲೆ ದಾಖಲೆ ಎಲ್ಲ ದೂರುಗಳು ಹೇಳ್ತಾ ಇರ್ತಾರೆ. ದುಡ್ಡು ತೊಗೊಳ್ಳೋದು ಯಾರು ಅವ್ರಿಗೆ ಗೊತ್ತಾಗಬೇಕು, ಯಾರು ದುಡ್ಡು ತೊಗೋತಾ ಇದ್ದೀವಿ, ಯಾರು ಯಾವ ಕೆಲಸ ಮಾಡ್ತಾ ಇದ್ದೀವಿ ಅಂತ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಿಜವಾದ ಕಟ್ಟಡ ಕಾರ್ಮಿಕ ಮಾತ್ರ ಬರಬೇಕು, ಇಲ್ಲಾಂದರೆ ಯಾವುದೇ ಒಂದು ಸಂಘ ಸಂಸ್ಥೆ ಮಾತ್ರ ಆ ಕಚೇರಿ ಹತ್ರ ಬರಬೇಕು. ಇವಾಗ ಯಾವುದೂ ಸಂಘ ಸಂಸ್ಥೆನೇ ಇಲ್ದಿರೋ ಇವರು ಈ ಥರ ಬಂದು ಯಾವಾಗಲೂ ನಮಗೆ ಕೀಟ ಕೊಡ್ತಾರೆ. ಇದ್ರ ಬಗ್ಗೆ ನಾನು ಯಾಕೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬಾರ್ದು ಅಂತ ನನಗೂ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ನಾನು ನನ್ನ ಮೇಲಾಧಿಕಾರಿಗಳನ್ನ ವಿಚಾರಿಸಿ ಈ ಕಾರ್ಡು ಮಾಡಿಸಿರೋದ್ರ ಮೇಲೆ ಅವ್ರು ಮದುವೆ ಇದನ್ನು ಇದು ಮಾಡಿದ್ದಾರೆ. ಮದುವೆ ಆಗಿರೋದು 9/8/2024 ಆದರೆ ಈ ಫಲಾನುಭವಿ ಅವ್ರ ಕಾರ್ಡನ್ನು 7/11/2024 ಮಾಡಿ ಅದಾದ ನಂತರ ಮದುವೆ ಆಗಿದೆ ಅಂತ ಫೇಕ್ ಮ್ಯಾರೇಜ್ ಸರ್ಟಿಫಿಕೇಟ್ ರೆಡಿ ಮಾಡಿಕೊಂಡು ಅದನ್ನೇ ಸಬ್ ರಿಜಿಸ್ಟ್ರಲ್ಲೆಲ್ಲ ರಿಜಿಸ್ಟರ್ ಮಾಡಿಸಿ ಹಾಕಿದ್ದಾರೆ. ಆ ಥರ ನೋಡಿದ್ರೆ 1 ವರ್ಷ ಕಾರ್ಡ್ ಆದ 1 ವರ್ಷದ ಮೇಲೆ ಹಾಕಬೇಕಾಯಿತು, ಅದನ್ನು 8 ತಿಂಗಳೊಳಗೆ ಹಾಕಿದ್ದಾರೆ. ಅದು ಸಹ ಇದು ರಿಜೆಕ್ಟ್ ಆಗಬೇಕಾಗುತ್ತೆ. ಇದು ಸಹ ಅವ್ರದ್ದು ಫೇಕ್ ಇದೆ. ಇದೆಲ್ಲ ಇದ್ರೂ ಸಹ ನಮ್ಮ ಮೇಲೇ ದೌರ್ಜನ್ಯ ಮಾಡೋದು, ನಮ್ಮ ಕಚೇರಿಗೆ ಬಂದು ನಮ್ಮ ಮೇಲೆ ದೌರ್ಜನ್ಯ ಮಾಡೋದು ಎಲ್ಲ ಹೇಳೋದು ಮಾಡಿದ್ದಾರೆ. ಇವರು ಸರ್ಕಾರದ ಉಪಯೋಗ ಪಡ್ಕೊಳ್ಳಬೇಕು ಅಂತಲೇ ಸರ್ಕಾರಕ್ಕೆ ವಂಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ನನ್ನ ಮಾತುಗಳನ್ನು Subscribe to my channel. Subscribe to my channel.